ಸಮಯ ಕಳೆದೋಯ್ತಲ್ವಾ ಅಂತ ದುಃಖ ಪಡಬೇಡಿ. ಇನ್ನೂ ಸಮಯ ಇದೆ ಅಲ್ವಾ ಅಂತ ಸೋಮಾರಿನೂ ಆಗಬೇಡಿ. ನಿಮ್ಮನ್ನು ನೀವು ಸುಧಾರಿಸ್ಕೋಬೇಕು ಅಂತ ಇದ್ದರೆ, ಏನಾದರೂ ಜೀವನದಲ್ಲಿ ಸಾಧಿಸಬೇಕು ಅಂತ ಮನಸ್ಸಿದ್ರೆ ನಿಮ್ಮ ಹತ್ರ ಇನ್ನೂ ಸಮಯ ಇದೆ. ಆದರೆ ಒಂದು ಮಾತು ನೆನಪಲ್ಲಿರಲಿ, ಸಮಯದ ಬಳಿ ಸಮಯ ಇಲ್ಲ ನಿಮಗೆ ಬಾರಿ ಬಾರಿಗೂ ಅವಕಾಶ ಕೊಡೋಕ್ಕೆ. ಜೀವನದಲ್ಲಿ ಉಳ್ಕೊಂಡಿರೋ ಸಮಯದಲ್ಲಿ ಏನಾದರೂ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿಲ್ಲ ಅಂದರೆ ನಿಮ್ಮ ಜೊತೆಗೆ ಏನು ಮಾಡಬೇಕು ಅಂತ ಆ ಸಮಯನೇ ನಿರ್ಧಾರ ಮಾಡುತ್ತೆ. ಜೀವನದಲ್ಲಿ ಒಳ್ಳೆ ಸಮಯ ಕೆಟ್ಟ ಸಮಯ ಅಂತ ಯಾವುದೂ ಸಪ್ರೇಟಾಗಿರೋದಿಲ್ಲ. ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸ್ಕೊಂಡ್ರೆ ಜೀವನ ತನ್ನಷ್ಟು ತಾನೇ ಬದಲಾಗುತ್ತೆ. ಸಮಯದ ವೇಗವನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕೋಟಿ ಕೋಟಿ ಕೂಡಿಟ್ಟಿದ್ರೂ ಒಂದು ಕ್ಷಣವನ್ನು ಖರೀದಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸಮಯಕ್ಕೆ ವ್ಯಾಲ್ಯೂ ಕೊಟ್ಟರೆ ವ್ಯಾಲ್ಯೂಬಲ್ ಆಗಿಬಿಡ್ತೀರ. ಸರಿಯಾಗಿ ಸಮಯನ ಉಪಯೋಗಿಸ್ಕೊಂಡ್ರೆ ಸದೃಢರಾಗ್ತೀರ. ಸಮಯಕ್ಕಿಂತ ಮುಂಚೆ ಸಾಧಿಸಿದ್ರೆ ಮಾರ್ಗದರ್ಶಿ ಆಗ್ತೀರ. ನಿಮ್ಮ ಜೀವನ ರೂಪಿ ಬ್ಯಾಲೆನ್ಸ್ ಶೀಟಲ್ಲಿ ಸಮಯನ ಇನ್ಕಮ್ನ ಪಟ್ಟಿನಲ್ಲಿ ಇಡ್ತಿರೋ ಅಥವಾ ಎಕ್ಸ್ಪೆಂಡಿಚರ್ ಪಟ್ಟಿನಲ್ಲಿ ಇಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆ ದೇವರು ಎಲ್ಲರಿಗೂ ಸರಿಯಾಗಿ ಸಮಾನವಾಗಿ ಹಂಚಿಕೊಟ್ಟಿರೋ ಆಸ್ತಿನೇ ಸಮಯ. ಇನ್ವೆಸ್ಟ್ ಮಾಡಿದ್ರೆ ರಿಚೆಸ್ಟ್ ಆಗ್ತೀರಾ, ವೇಸ್ಟ್ ಮಾಡಿದ್ರೆ ಲೈಫ್ ಲಾಂಗ್ ಕೊರಗ್ತೀರಾ. ಜೀವನದಲ್ಲಿ ಬಯಸಿದ್ದೆಲ್ಲ ಸಿಕ್ಕಿಲ್ಲ ಅಂತ ಕೊರಗೋದ್ಕಿಂತ ಬಂದದ್ದನ್ನು ಬಂದಂಗೆಲ್ಲ ಸ್ವೀಕಾರ ಮಾಡಿ ಬದುಕೋದನ್ನು ಕಲಿಬೇಕು. ಅವಕಾಶಗಳು ಇನ್ವಿಟೇಷನ್ ಕೊಟ್ಟು ಬರುತ್ತೆ ಅಂತ ಕಾಯ್ತಾ ಇರಬೇಡಿ. ಬಂದ ಪರಿಸ್ಥಿತಿಗಳನ್ನೇ ಅವಕಾಶವನ್ನಾಗಿ ಬದಲಾಯಿಸ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಬರೋ ಪ್ರತಿ ಪರಿಸ್ಥಿತಿ ಕೆಟ್ಟದಕ್ಕೆ ಅಂತ ತಿಳ್ಕೋಬಾರ್ದು. ಪರಿಸ್ಥಿತಿ ಬಂದಾಗ ನಮ್ಮ ಸ್ವಸ್ಥಿತಿ ಸರಿಯಾಗಿಟ್ಕೊಂಡ್ರೆ ಆಮೇಲೆ ನೋಡಿ ಜೀವನದಲ್ಲಿ ಏನೆಲ್ಲ ಚಮತ್ಕಾರ ಆಗುತ್ತೆ ಅಂತ. ಜೀವನದಲ್ಲಿ ಕಷ್ಟ ಬಂದಾಗ ಕರಗ್ತೀರಾ, ಸುಖ ಬಂದಾಗ ಸಂಭ್ರಮಿಸ್ತೀರಾ ಅಂದರೆ ಜೀವನದ ಮೇಲಿನ ಹಿಡಿತನ ಕಳ್ಕೊಂಡ್ಬಿಡ್ತೀರಾ. ಮುಂದೆ ಏನು ಬರುತ್ತೋ ಅಂತ ನಿರೀಕ್ಷೆ ಮಾಡಿಕೊಂಡು ಸಮಯ ಕಳೆಯೋದ್ಕಿಂತ ಕರ್ಮ ಮಾಡಬೇಕು. ಆದರೆ ಪ್ರತಿ ಕರ್ಮದಲ್ಲಿ ಸ್ಥಿತಿ ಪ್ರಜ್ಞಾವಂತವಾಗಿರಬೇಕು. ಸಮಸ್ಯೆಯ ಸಮಯದಲ್ಲಿ ಯಾರಿಗಾದರೂ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸಸ್ತಾ ಸಲಹೆನೂ ಕೊಡಬೇಡಿ. ಯಾಕೆ ಅಂತಂದರೆ ಯಾರು ಸಹಾಯ ಮಾಡ್ತಿಲ್ಲ ಅಂತ ಬೇಜಾರಾಗೋದಿಲ್ಲ, ಸಹಾಯ ಮಾಡುವಂತೆ ನಟಿಸುವರನ್ನು ನೋಡಿದ್ರೆ ಬೇಜಾರಾಗತ್ತೆ. ಜೀವನವನ್ನು ಆರಾಮಾಗಿಟ್ಕೋಬೇಕು ಅಂತ ದುಡಿಬೇಡಿ, ನಿಮ್ಮನ್ನು ಸದೃಢ ಮಾಡ್ಕೋಬೇಕು ಅಂತ ದುಡಿರಿ. ಯಾವಾಗಲೂ ಸರಿಯಾದ ಕರ್ಮವನ್ನೇ ಮಾಡಿ, ಸುಲಭವಾದ ಕರ್ಮವನ್ನಲ್ಲ. ಇನ್ ಕೇಸ್ ಸರಿಯಾದ ಕರ್ಮ ಮಾಡಲಿಕ್ಕೆ ಬರೋಲ್ಲ ಅಂದರೆ ಪರವಾಗಿಲ್ಲ, ಆದರೆ ಯಾವತ್ತೂ ತಪ್ಪು ಕರ್ಮ ಮಾಡಬೇಡಿ. ಯಾವತ್ತೂ ಕನಸು ಬೀಳಬಾರ್ದು, ಕನಸನ್ನು ಕಾಣಬೇಕು. ಕನಸನ್ನು ನೆನಸು ಮಾಡ್ಕೋಬೇಕು ಅಂದರೆ ಮೊದಲು ಕನಸನ್ನು ಕಾಣೋದನ್ನು ಕಲಿಬೇಕು. ಕಡಿಮೆ ಶಬ್ದಗಳನ್ನು ಬಳಸಿದಾಗ ಮಾತಿನಲ್ಲಿ ಶಕ್ತಿ ಇರುತ್ತೆ. ಜಾಸ್ತಿ ಚರ್ಚೆ ಮಾಡೋದಕ್ಕಿಂತ ಸ್ಪಷ್ಟವಾಗಿ ಹೇಳಿಬಿಟ್ರೆ ಒಳ್ಳೇದಿರುತ್ತೆ. ಮೂರ್ಖರು ನಾವು ಯಾವಾಗಲೂ ಹೀಗೆ ಇರ್ತೀವಿ ಅಂತ ತಿಳ್ಕೊಂಡು ಎಲ್ಲರ ಜೊತೆ ದ್ವೇಷ ಮಾಡ್ತಾರೆ. ನೀವೆಷ್ಟು ದುಃಖಿಯಾಗಿದ್ದೀರಾ, ಉದಾಸೀನ ಆಗಿದ್ದೀರಾ, ನೊಂದಿದ್ದೀರಾ ಅನ್ನೋದು ಯಾರಿಗೂ ಬೇಕಿಲ್ಲ. ಅದಕ್ಕೆ ಪ್ರತಿ ಪರಿಸ್ಥಿತಿಲಿ ನೀವು ಮಾಡೋ ಕೆಲಸನ ಯಾವತ್ತೂ ಬಿಡಬೇಡಿ. ಜೀವನದಲ್ಲಿ ಯಾವತ್ತೂ ಮುಂದುವರಿತಾ ಇರಬೇಕು, ಅಂದರೆ ನಡೀತಾನೆ ಇರಬೇಕು. ಹೇಗೆ ಸೈಕಲ್ ಪೆಡಲ್ನ ತುಳಿತಾನೆ ಇರಬೇಕು, ಆಗಲೇ ಬ್ಯಾಲೆನ್ಸ್ ಇರುತ್ತೆ. ಹಾಗೆ ಜೀವನದಲ್ಲಿ ಏನಾದರೂ ಮಾಡ್ತಾನೆ ಇರಬೇಕು, ಆಗಲೇ ಜೀವನದಲ್ಲಿ ಬ್ಯಾಲೆನ್ಸ್ ಇರುತ್ತೆ. ಈ ಜನ ತಾನು ಮಾಡಿದ ತಪ್ಪಿಗೆ ವಕೀಲ ಆಗಿ ವಾದ ಮಾಡ್ತಾರೆ, ಆದರೆ ಬೇರೆಯವರ ತಪ್ಪಿಗೆ ಜಡ್ಜ್ ಆಗಿ ತೀರ್ಪು ಕೊಡ್ತಾರೆ. ಯಾವಾಗಲೂ ಮೂರ್ಖರ ತಪ್ಪನ್ನು ಕಂಡುಹಿಡಿದ್ರೆ ಆತನಿಗೆ ಕೋಪ ಬರುತ್ತೆ, ಆದರೆ ತಿಳುವಳಿಕೆ ಇರುವವರಿಗೆ ತಪ್ಪು ಗುರುತಿಸಿ ಹೇಳಿದ್ರೆ ಧನ್ಯವಾದ ಅರ್ಪಿಸ್ತಾರೆ. ಯಾವುದೆಲ್ಲ ನಿಶುಲ್ಕವಾಗಿ ಸಿಗುತ್ತೆ ಅದಕ್ಕೆಲ್ಲ ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ. ನಿದ್ರೆ, ಶಾಂತಿ, ಆನಂದ, ಗಾಳಿ, ಬೆಳಕು, ನೀರು, ಶ್ವಾಸ ಇದಕ್ಕೆಲ್ಲ ಯಾರು ಬೆಲೆ ಕಟ್ಟಕ್ಕಾಗತ್ತೆ ಹೇಳಿ? ಈ ಜನ ಏನು ಹೇಳ್ತಾರೆ ಅಂತ ಭಯಪಟ್ಟು ಬದುಕಬೇಡಿ. ಯಾಕೆ ಅಂದರೆ ಸತ್ತಾಗಲೇ ಗೊತ್ತಾಗೋದು. ಆ 4 ಜನ ನಮ್ಮನ್ನು ಹೆಗ್ಲ ಮೇಲೆ ಎತ್ಕೊಂಡು ರಾಮನಾಮ ಸತ್ಯ ಹೇ ಅಂತ ಹೇಳ್ತಾರೆ ಅಷ್ಟೇ, ಇನ್ನೇನು ಹೇಳಲಿಕ್ಕಾಗತ್ತೆ?
ಮನ್ಸು ಸರಿ ಇಲ್ಲ, ಮನ್ಸು ಮಾತು ಕೇಳಲ್ಲ, ಮನ್ಸು ಹಿಡ್ತಕ್ಕಿಲ್ಲ, ಮನ್ಸು ಚಂಚಲ. ಅಬ್ಬಬ್ಬ, ಎಷ್ಟು ದೂರು ಈ ಮನ್ಸಿನ ಬಗ್ಗೆ. ಜೀವನ ಪರ್ಯಂತ ಎಲ್ಲರನ್ನ ದೂರಿದ್ದಾಯ್ತು, ಉಳಿದಿರೋದು ಒಂದೇ. ಅದನ್ನು ಇಷ್ಟೊಂದು ದೂರಿದ್ರೆ ಎಲ್ಲಿಗೆ ತಲುಪೋಕ್ಕಾಗುತ್ತೆ? ಬಹಳ ಜನ ಅಂದ್ಕೊಳ್ತಾರೆ ಈ ಮನಸ್ಸು ಯಾಂತ್ರಿಕ ಅಂತ, ಆದರೆ ಇದು ಕೃತಕ, ಹಾಗೂ ನಾವೇ ಇದರ ಕರ್ತೃ. ಬಾಲ್ಯದಿಂದ ಏನು ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅಂತ ಎಲ್ಲರೂ ಹೇಳ್ಕೊಡ್ತಾರೆ, ಆದರೆ ಏನು ವಿಚಾರ ಮಾಡಬೇಕು ಅಂತ, ನಮ್ಮ ವಿಚಾರದ ಕ್ವಾಲಿಟಿ ಹೇಗಿರ್ಬೇಕಂತ ಯಾರೂ ಹೇಳ್ಕೊಡೋದೇ ಇಲ್ಲ. ತಳಪಾಯನೇ ಭದ್ರವಾಗಿಲ್ಲ ಅಂದರೆ ಎಷ್ಟು ಅಂತಸ್ತಿನ ಮನೆ ಕಟ್ಟಿದ್ರು ಏನು ಪ್ರಯೋಜನ? ಒಂದಿನ ಅದು ನೆಲ ಕಚ್ಚೋದು ಖಚಿತ. ಹಾಗೇನೆ ವಿಚಾರ ಶುದ್ಧ ಇಲ್ಲ ಅಂದರೆ ಜೀವನದಲ್ಲಿ ಹೊರಗಿಂದ ಏನೇ ಸಾಧಿಸ್ತೀವಿ ಅಂತ ಹೋದರೂ ಒಳಗಿಂದ ವ್ಯಕ್ತಿ ಖಾಲಿಯಾಗಿ ಉಳ್ಕೊಳ್ತಾನೆ. ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೆ ಮಾಡ್ತೀನಿ ಅಂತ ಹೇಳ್ತಾರೆ, ಆದರೆ ಮನಸ್ಸು ಮಾಡಬೇಕಷ್ಟೆ. ಈ ಮನಸ್ಸು ಒಂದು ಸುಂದರ ಹೂತೋಟದಂತೆ, ಅಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳ ಭಾವನೆಗಳ ಬೀಜವನ್ನು ಬಿತ್ತಬೇಕಷ್ಟೆ. ಆಮೇಲೆ ನೋಡಿ, ಬಣ್ಣ ಬಣ್ಣದ ಹೂಗಳಿಂದ ನಿಮ್ಮ ಜೀವನ ಶೃಂಗರಿಸಲ್ಪಟ್ಟಿಲ್ಲ ಅಂದರೆ ಕೇಳಿ, ಒಳ್ಳೆ ಕರ್ಮ ಅದೃಷ್ಟದ ಬಾಗಿಲನ್ನು ತಟ್ಟುತ್ತೆ, ಒಳ್ಳೆ ಮಾತು ಹೃದಯದ ಬಾಗಿಲನ್ನು ತಟ್ಟುತ್ತೆ, ಹಾಗೇನೆ ಒಳ್ಳೆ ಸಂಕಲ್ಪ ಚೇತನದ ಬಾಗಿಲನ್ನು ಬಡಿಯುತ್ತೆ. ಆ ಕಾರಣ ಒಳ್ಳೆತನನ ಯಾವ ಹಂತದಲ್ಲೂ ಕೈಬಿಡಬಾರ್ದು. ಬೀಜ ಮೊಳೆತು ಚಿಗುರಿ ಬೆಳೆದು ಗಿಡವಾಗಿ ಮೊಗ್ಗಾಗಿ ಹೂವಾಗಿ ಅರಳಿ ನಗುತ್ತೆ. ಅದೇ ತರಹ ನಮ್ಮ ವಿಚಾರ, ನಮ್ಮ ಭಾವನೆ, ವೃತ್ತಿ, ಅಭ್ಯಾಸ, ಹವ್ಯಾಸ, ವ್ಯಕ್ತಿತ್ವ ಗಮ್ಯ ಆಗುತ್ತೆ, ನಂತರ ಗುರಿ ಮುಟ್ಟುತ್ತೆ. ಅಂದರೆ ನಮ್ಮ ಸಂಕಲ್ಪವೆಂಬ ಬೀಜ ನಮ್ಮ ಭವಿಷ್ಯವನ್ನು ಅಥವಾ ನಮ್ಮ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ಯದ್ಭಾವಂ ತದ್ಭವತಿ ಅಂತ. ಓಕೆ ಫ್ರೆಂಡ್ಸ್, ನಗ್ತಾ ಇರಿ, ನಗಿಸ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.